ಮನೆ ಕಟ್ಟಿ ಮನೆ ಫುಲ್ ಫಿನಿಶಿಂಗ್ ಆಗಿ ಮನೆ ಗೃಹ ಪ್ರವೇಶ ಮಾಡಿಕೊಂಡು ನೆಕ್ಸ್ಟ್ ಡೇ ಮನೆಯಲ್ಲಿರ್ತೀವಲ್ಲ, ಸೊ ಆ ನೆಮ್ಮದಿ ಯಾವತ್ತೂ ಹೇಳೋದಕ್ಕಾಗೋದಿಲ್ಲ. ಸೊ ಅಷ್ಟು ನೆಮ್ಮದಿ ಸಿಗುತ್ತೆ. ಸೊ ಏನಂತೀರಾ? ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯೋಗಲಕ್ಷ್ಮಿ ವಿಲೇಜ್ ಲೈಫ್. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆಯ ಗೃಹ ಪ್ರವೇಶದ ಕೆಲವೊಂದು ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಆಲ್ರೆಡಿ ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡು ವಿಡಿಯೋಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದು ಪಾರ್ಟ್ 3 ಆಗಿರುತ್ತೆ. ಯಾಕೆ ಎಲ್ಲನೂ ಒಂದೇ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಿಲ್ಲ ಅಂದರೆ ಕೆಲವೊಂದು ಕಾರಣಗಳಿದೆ. ಒಂದು ಫುಲ್ ಲಾಂಗ್ ಆಗಿಬಿಡುತ್ತೆ ವಿಡಿಯೋ, ಈವನ್ 1 hour ಆ ಥರ ಆಗಿಬಿಡುತ್ತೆ. ಈ ವಿಡಿಯೋ ಕೂಡ 25 ನಿಮಿಷದ ವಿಡಿಯೋನ ಸ್ವಲ್ಪ ಕಡಿಮೆ ಥರ ಅಂದ್ಬಿಟ್ಟು ಇಷ್ಟಕ್ಕೆ ತಂದಿದ್ದೀನಿ, ಆಯಿತಾ. ಸೊ ನಿಮಗೆ ನೋಡೋದಕ್ಕೆ ಬೋರ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ವಿಡಿಯೋವನ್ನು ಸ್ವಲ್ಪ ಹಾಕಿ ಪಾರ್ಟ್ 1 ಪಾರ್ಟ್ 2 ಥರ ಮಾಡ್ತಿದ್ದೀನಿ ಅಷ್ಟೇ. ಇದು ಪಾರ್ಟ್ 3 ವಿಡಿಯೋ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲರ ಮನೆ ಗೃಹ ಪ್ರವೇಶ ಹೇಗೆ ಮಾಡ್ತಾರೋ ಅದೇ ಥರ ನಮ್ಮನೆ ಗೃಹ ಪ್ರವೇಶ ಕೂಡ ಮಾಡಿದ್ದು. ಸ್ವಲ್ಪ ಸ್ಪೆಷಲ್ ಏನು ಅಂದರೆ ನಮ್ಮನೆ ಗೃಹ ಪ್ರವೇಶದಲ್ಲಿ ಶಿವ ಮತ್ತು ಪಾರ್ವತಿ ಪೂಜೆ ಮಾಡಿದ್ರು. ಬಟ್ ಬೇರೆಯವ್ರ ಮನೇಲಿ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ. ಬೇರೆಯವ್ರ ಮನೇಲಿ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡಿಸ್ತಾರಲ್ವ. ನಾವು ಸತ್ಯನಾರಾಯಣ ಪೂಜೆ ಮಾಡಿಸ್ಲಿಲ್ಲ. ಯಾಕಂದರೆ ಸತ್ಯನಾರಾಯಣ ಪೂಜೆ ಮಾಡಿಸೋದಕ್ಕೆ ತುಂಬ ಅಮೌಂಟ್ ಬೇಕಾಗುತ್ತೆ ಅನ್ನೋ ಉದ್ದೇಶದಿಂದ ಮಾಡಿಸ್ಲಿಲ್ಲ ಅಷ್ಟೇ. ಬಟ್ ಗೊತ್ತಿಲ್ಲ, ಮುಂದೊಂದು ದಿನ ದೇವರು ನಮ್ಗೆ ಒಳ್ಳೇದು ಮಾಡಿ ಇನ್ನೂ ಚೆನ್ನಾಗಾದರೆ ಮಾಡಿಸ್ಬೇಕು ಅನ್ನೋ ಒಂದು ಪ್ಲಾನಲ್ಲಂತೂ ಇದ್ದೀವಿ. ಖಂಡಿತ ಆವಾಗ ಮಾಡಿಸಿದಾಗ ವಿಡಿಯೋ ಅಂತೂ ಮಾಡೇ ಮಾಡ್ತೀನಿ. ಸೊ ಈಗ ಲಕ್ಷ್ಮೀ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ರು. ಇನ್ನೊಂದು ಕಡೆ ಬಲಿ ಭೋಜನ ಎಲ್ಲ ಹಾಕಿದ್ದಾಯಿತು, ಜೊತೆಗೆ ಗುಂಬಳಕಾಯಿ ಎಲ್ಲ ಹೊಡೆದಿದ್ದಾಯಿತು, ಜೊತೆಗೆ ದೃಷ್ಟಿ ತೆಗ್ದಿದ್ದು ಎಲ್ಲ ಆಗಿದ್ದಾದಮೇಲೆ ಅಡುಗೆ ಮನೆಗೆ ಹಾಲು ಉಕ್ಸುವ ಒಂದು ಇದಕ್ಕೆ ಬಂದು ಪಾರ್ಟ್ 2 ವಿಡಿಯೋದಲ್ಲಿ ಹೇಳಿದ್ದೆ ಗೃಹ ಪ್ರವೇಶ ಕೆಲವೊಂದು ವಿಚಾರಗಳು ನಾನು ಅಂದ್ಕೊಂಡಿದ್ದು ಆಗಿಲ್ಲ ಅಂತ. ಮನೆಯ ಗೃಹ ಪ್ರವೇಶದಲ್ಲಿ ಹಾಲನ್ನು ಉಕ್ಕಿಸ್ತೀವಿ. ಅದನ್ನ ಕ್ಷೀರಭಾಂಡವ ಪಾತ್ರೆ ಅಂತ ಕರಿತೀವಿ. ಮನೆಯಲ್ಲಿರ್ತಕ್ಕಂಥ ಎಲ್ಲ ಅಲಕ್ಷ್ಮಿ ಅಂದರೆ ನೆಗೆಟಿವ್ ಎನರ್ಜೀಸ್ ಹೊರಗಡೆ ಹೋಗಿ ಪಾಸಿಟಿವ್ ಎನರ್ಜೀಸ್ ವಾಸ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ವಾತಾವರಣ ಇಲ್ಲಿ ಕ್ರಿಯೇಟ್ ಆಗಬೇಕು. ಹಾಗಾಗಿ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಉಕ್ಕಿ ಹರಿಲಿ ಅಂತ ಇದನ್ನು ಕ್ಷೀರಭಾಂಡವ, ಉತ್ಕೀರಣ ಅಂದರೆ ಹಾಲು ಉಕ್ಕುವುದು. ಹಾಗಾಗಿ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಓಂ ಲಕ್ಷ್ಮೀ ಕ್ಷೀರದಂಗದ ವೇಪರೇ ದಾಮ 8 ಕಡೆ ನೀರಮ್ಮ ದಾಸೀಭೂತ ಸಮಸ್ತದೇ ಓಲಿದ ಲೋಕೈಕದೇ ಭಗ್ವರಾಂ ಶ್ರೀಮನ್ ಮಂದ ಕಟಾಕ್ಷಲ 8 ಕಡೆ ಫುಲ್ ಮಾಡಿಸ್ತಾರೆ. ಕ್ಲಾಕ್ ವೈಸ್ ಬರಬೇಕು. ಇನ್ನು ಸ್ಟವ್ಗೆ 4 ಕಡೆ ಅರಿಶಿನ, ಕುಂಕುಮ ಮತ್ತು ಹೂವನ್ನು ಇಕ್ಸ್ತಾರೆ. ಸೊ ಇಕ್ಕಿದ್ದೆಲ್ಲ ಆದಮೇಲೆ ಹಾಲನ್ನು ಇಕ್ಕಿಸಿ, ಪಾತ್ರೆಯನ್ನು ಇಕ್ಕಿಸಿ, ಹಾಲು ಫುಲ್ಲು ಅಂದರೆ ಎಷ್ಟು ಪಾತ್ರೆ ಇರುತ್ತಲ್ಲ ಅಷ್ಟು ತುಂಬ ಇಕ್ಕಿಸಿ ಹಾಲನ್ನು ಉಕ್ಕಿಸ್ತಾರೆ. ಇದು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕೂಡ ಇದೇ ಥರನೇ ಮಾಡ್ತಾರೆ. ನಾವು ಕೂಡ ಒಲೆಯಲ್ಲೇ ಹಾಲುಕ್ಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಗ್ಯಾಸ್ ಸ್ಟವ್ ಹೊಸದ್ರಾಗಿರೋದ್ರಿಂದ ಬೇಡ ಸ್ಟವಲ್ಲೇ ಉಕ್ಸ್ಬಿಡೋಣ ಅಂತ ಹೇಳಿದ್ರು. ಯಾವುದು ಉರಿಸಿದ್ರು ಏನು ಹಾಲು ಲಕ್ಷ್ಮಿಯ ಸಂಕೇತ, ಮನೇಲಿ ಹಾಲು ಉಕ್ಕಿದ್ರೆ ತುಂಬ ಒಳ್ಳೆಯದು. ಹಾಗಾಗಿ ಹಾಲನ್ನು ಎಲ್ಲರ ಮನೆ ಗೃಹ ಪ್ರವೇಶದಲ್ಲಿ ಹಾಲನ್ನು ಈ ರೀತಿ ಉಕ್ಸ್ತಾರೆ. ಸೊ ನಿಮಗೆ ಅವ್ರ ಕಾರಣ ಕೂಡ ಆಗಲೇ ಹೇಳಿದ್ರಲ್ವ. ಸೊ ಹಾಗಾಗಿ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರಲಿ ಅಂತ ಈ ರೀತಿ ಹಾಲನ್ನು ಉಕ್ಕಿಸ್ತಾರೆ. ಇಲ್ಲಿ ಕ್ಯಾಮ್ರಾ ಝೂಮ್ ಮಾಡೋಕ್ಕೆ ಆಗಲಿಲ್ಲ, ಬಿಕಾಸ್ ಯಾರೂ ಇರಲಿಲ್ಲ, ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಹಾಗಾಗಿ ಅಲ್ಲಿ ಟ್ರೈಪಾಡಲ್ಲಿ ಇಕ್ಬಿಟ್ಟು ಕೆಲವೊಂದನ್ನು ವಿಡಿಯೋ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಫುಲ್ಲು ಝೂಮ್ ಆಗಿ ಕೆಲವೊಂದನ್ನು ತೋರಿಸ್ಲಿಕ್ಕೆ ಆಗಲಿಲ್ಲ. ಗೃಹ ಪ್ರವೇಶ ಆಗಿ ಸುಮಾರು 48 ದಿನವೇ ಕಳೀತು. 48 ದಿನ ಆಗಿ ಇವಾಗ 49ನೇ ದಿನ ಇವತ್ತು. ಸೊ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಯಾಕೆ ಅಂದರೆ ಕೆಲವೊಂದು ಕನ್ಸ್ಟ್ರಕ್ಷನ್ ವಿಡಿಯೋಸ್ ತುಂಬ ಇತ್ತು. ಹಾಗಾಗಿ ಆ ವಿಡಿಯೋಗಳನ್ನು ಶೇರ್ ಮಾಡ್ಕೊಂಡ್ಬಿಟ್ರೆ ಸೊ ಈ ವಿಡಿಯೋವನ್ನು ಸ್ವಲ್ಪ ಲೇಟಾಗಿ ಶೇರ್ ಮಾಡಿಕೊಂಡ್ರೂ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಇದನ್ನು ಸ್ವಲ್ಪ ಲೇಟಾಗಿ ಶೇರ್ ಮಾಡ್ಕೊತಿದ್ದೀನಿ ಅಷ್ಟೇ. ನನ್ನೆಲ್ಲ ಎಕ್ಸ್ಪೀರಿಯೆನ್ಸ್ನ ಮತ್ತು ಜೊತೆಗೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಮತ್ತು ಹೀಗೆಲ್ಲ ಪ್ರಾಬ್ಲಮ್ಸ್ ನಿಭಾಯಿಸಿದ್ವಿ ಅದೆಲ್ಲವನ್ನು ನಾನು ವಿಡಿಯೋಗಳಲ್ಲಿ ಪ್ರತಿಯೊಂದು ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ. ಸೊ ಅಪ್ಲೋಡ್ ಮಾಡಿದ್ದೀನಿ. ಖಂಡಿತ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಆ ವಿಡಿಯೋಗಳನ್ನು ಚೆಕ್ ಮಾಡಿ. ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ನಾನು ಓನ್ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನಿಮ್ಗೆ ಬೇಕು ಅಂದರೆ ಒಂದ್ಸಲಿ ಹೋಗ್ಬಿಟ್ಟು ನನ್ನ ಹಳೆಯ ವಿಡಿಯೋಗಳನ್ನು ಚೆಕ್ ಮಾಡಿ, ಆಯಿತಾ. ಇನ್ನು ಗೃಹ ಪ್ರವೇಶ ಆಗಿ ನಾನು ಆಗಲೇ ಹೇಳ್ದಂಗೆ 48 ದಿನ ಆಯಿತು. ಇನ್ನು ಮನೆ ದೇವಸ್ಥಾನಕ್ಕೆ ಹೋಗಿ ತೀರ್ಥ ಎಲ್ಲ ತಗೊಬಂದು ಮನೆಗೆ ಹಾಕಿ ಈಗ ನೋಡ್ತಾ ಇರಿ ಹಾಲು ಬರುತ್ತೆ.
ನನ್ನ ಮಗಳು ಸರ್. ಗುಡ್. ದೊಡ್ಡ ಮಗಳು ಚಿಕ್ಕ ಮಗಳು. ಇವಮ್ಮ ಲಕ್ಷ್ಮೀ ಬರಮ್ಮ. ಹೆಜ್ಜೆಯ ಮೇಲೊಂದು ಹೆಜ್ಜೆಯನಿ ಇನ್ನೊಬ್ಬ ಬಮ್ಮ. ಈಗ ಪಾದ ಸಮೇತವಾಗಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಇಷ್ಟಾನ್ ದೇಹಿ ಧನಂ ದೇಹಿ ಸೌಭಾಗ್ಯಂ ದೇಹಿ ಸೂರತೆ ಅನ್ಯಾಂಸ್ಯ ಸರ್ವಕಾಮಸ್ಯ ದೇವ ನಮೋಸ್ತುತೆ. ಅಮ್ಮ ಹಾಲು ಕುಡಿಸಮ್ಮ. ಹಾಲು ಉಕ್ಕಿದ ಮೇಲೆ ಸಕ್ಕರೆ ಹಾಕ್ಬೇಕಮ್ಮ. ಇನ್ನು ಎಲ್ಲರೂ ಕಾಮನ್ ಆಗಿ ಕೇಳ್ತಾ ಇರ್ತಾರೆ, ಪ್ರತಿ ವಿಡಿಯೋದಲ್ಲೂ ಒಂದು ಕಾಮೆಂಟ್ ಇದ್ದೇ ಇರುತ್ತೆ, ನಿಮ್ಮ ಮನೆಯ ಅಳತೆ ಎಷ್ಟು ಅಂತ. ನಮ್ಮ ಮನೆ ಅಳತೆ ಬಂದು 29ಕ್ಕೆ 33, 29 ಬಂದು ದಕ್ಷಿಣ ಮತ್ತು ಉತ್ತರಕ್ಕೆ, 33 ಬಂದು ಪೂರ್ವದಿಂದ ಪಶ್ಚಿಮಕ್ಕೆ ಬರುತ್ತೆ. ಯಾವತ್ತೂ ಪೂರ್ವದಿಂದ ಪಶ್ಚಿಮಕ್ಕೆ ಅಂದರೆ ಉದ್ದ ಏನಿರುತ್ತಲ್ಲ, ಉದ್ದ ಜಾಸ್ತಿ ಇರಬೇಕು, ಅಗಲ ಅನ್ನೋದು ಕಡಿಮೆ ಇರಬೇಕು ವಾಸ್ತು ಪ್ರಕಾರ. ಒಟ್ಟಾರೆಯಾಗಿ 956 ಚದರ ಅಡಿಗಳು ಬರುತ್ತೆ. ಅಂದರೆ 9.5 ಚದರ ಡೌನ್ ಫ್ಲೋರಲ್ಲಿ ಬರುತ್ತೆ. ಮೇಲೆ ಫ್ಲೋರು ಮತ್ತು ಸ್ಟೇರ್ ಕೇಸು ಎಲ್ಲ ಸೇರಿ 11.5 ಚದರ ಬರುತ್ತೆ. ಪ್ರತಿ ವಿಡಿಯೋದಲ್ಲೂ ಒಂದಲ್ಲ ಒಂದು ಕಾಮೆಂಟ್ ಇದ್ದೇ ಇರುತ್ತೆ. ಸೊ ಯಾರು ಅವ್ರ ವಿಡಿಯೋ ನೋಡ್ತಿದ್ದಾರೆ, ಸೊ ಅವ್ರಿಗೆ ಒಂದು ಕನ್ಫರ್ಮೇಷನ್ ಇರಲಿ ಅಂತ ನಾನು ಹೇಳ್ತಿದ್ದೀನಿ. ಓಂ ಶುಕ್ಲಾಂ ಧರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂ ತಂದಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಈ ಮನೆ ದೇವರಮ್ಮ ಚಂದ್ರಚೂಡೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ತಗೊಮ್ಮ ಪ್ರಾರ್ಥನೆಯನ್ನು ಮಾಡ್ಕೋಬೇಕಮ್ಮ. ಓಂ ಅಕ್ಷತೆಗಳು ಹೆಂಗೆ ಹಚ್ಕೊಳ್ಳಿ. ಇಟ್ಕೊಂಡಿದ್ದೀರಾ? ನಿಧಾನಕ್ಕೆ ದೀಪ ಹಚ್ಚಿದ್ರಲ್ಲ, ದೀಪಕ್ಕೆ ನಮಸ್ಕಾರ ಮಾಡಿಕೊಂಡು ಆ ಕಳಶದ ಮುಂದೆ ಹೂವು ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಶಂಭವೇ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾರಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇ ಎಲ್ಲ ನಮಸ್ಕಾರ ಮಾಡ್ಕೊಂಡು ಅದು ಕಳಶದ ಮುಂದೆ ಹಾಕಿ. ಓಂ ಚಂದ್ರಚೂಡೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ನಾನಾವಿಧ ಪ್ರಾರ್ಥನಾ ನಮಸ್ಕಾರಾನ್ ಸಮರ್ಪಯಾಮಿ. ಅಮ್ಮ ತಗೊಂಡು ಸ್ವಲ್ಪ ಸ್ನಾನ ಕಟ್ಟಿಗೆ ಹಾಕಿದೆ ಮೇಡಮ್. ಓಂ ಸೌಭಾಗ್ಯೇ ಶುಭಗೆ ದೇವಿ ಸರ್ವಮಂಗಳದಾಯಿನೇ ಹರಿದ್ರಾಂ ದೇವದಶ್ಯಾಮಿ ಗೃಹಾಣ ಪರಮೇಶ್ವರಿ. ಹರಿದ್ರಾಜೂಣಂ ಸಮರ್ಪಯಾಮಿ. ಸರ್ವಮಂಗಳಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಆಯನಿ ದೇವರಾಜಿನಿ ದೂರ್ವಾರೋಹಂತ ವಿಷ್ಣುನೇ ಸುಧಾಕೃಪಂಡರೇಕಾಣಿ ಸಮುದ್ರಸ್ಯ ಗ್ರಹ ಇಮೇ. ಶ್ರೀ ಚಂದ್ರಚೂಡೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ಇಟ್ಕೊಂಡು ಗಂಟೆ ಅಂಕಲ್ ಓಂ ಅಲ್ಲಿದೆ ಅನ್ಸ್ಕೊಳ್ತೀವಿ ಕೊಡಿ. ಓಂ ಇಬ್ಬರು ಎಲ್ಲ ಹೇಳ್ಕೊಂಡ್ಬಿಡಿ. ಅಲ್ಲೇ ಹೊಡೀರಿ ಸರ್, ಕೊಡಿರಿ ಅಲ್ಲೇ ಹೊಡೀರಿ. ಧೂಪದೀಪಾನಾಂತರ ಮಧ್ಯೆ ಆಚಮನೀಯಂ ಹಣ್ಣುಗಳ ಮೇಲೆ ಹಾಕ್ಬಿಡಮ್ಮ. ಓಂ ವಿಶ್ವಾಮಿ ಅಂಕಲ್ ಅಲ್ಲಿ ಇದೆ, ಅಲ್ಲಿ ಹಾಕ್ಬಿಡಿ. ಓಂ ತೋರಿಸಿ. ಓಂ ಪ್ರಾಣಾಯ ಸ್ವಾಹ ಸ್ವಾಹ ಸ್ವಾಹ
चंद्रचूड़ेश्वर स्वामी देवताभ्यो नमः कलशार्थ देवताभ्यो नमः महालक्ष्मी देवतायै नमः प्रार्थनां सहित नमस्कारान् समर्पयामि ओम पंचफल नैवेद्यं समर्पयामि मध्ये मध्ये पानीयं समर्पयामि ओम शुद्ध स्फटिक संकाशं शुद्ध विद्या प्रदायकं शुद्धं पूर्णं देकं शुद्धं पूर्णं आनंदं सदा शिवमहं भजे अಮ್ಮ ಇಟ್ಕೊಳ್ಳಿ ಅಮ್ಮ ಇಟ್ಕೊಂಡಿದ್ದೀರಮ್ಮ 4 ಜನ ಇಟ್ಕೊಂಡು ಮಾಡಿ ಓಂ ಓಂ ನಮೋ ರುದ್ರೇಭ್ಯೋ ದೇ ಪೃಥಿವ್ಯಾದೇ ಯಂತರಿಕ್ಷೇ ಹೇರಿ ವೇದಾವಂದಂ ವಾದಾನಮಸ್ತೇಭ್ಯೋ ಅಹುವನ್ನ ಹಾಕಿ दश प्राजे दश दक्षिणा दश प्रदेजे दशोदेजे दशोद्वास्तेभ्यो तवळि नमस्ते नो मृडयं ददेयं जिष्णो यश्च नो वेदितं वे ददामि चन्द्रचूडेश्वर स्वामी देवताभ्यो नमः महालक्ष्मी देवताभ्यो नमः नाम कर्पूर मंगल नीराजनं समर्पयामि नीराजनान् मध्ये आचमनीयं समर्पयामि आचमनान्तरे परिमलपत्र पुष्पाणि समर्पयामि ಹೊರಗಡೆ ಬನ್ನಿ 3 ಪ್ರದಕ್ಷಿಣೆ ಹಾಕಿ ಯಾನಿಕಾ ನಿಜ ಪಾಪಾನಿ ಜನ್ಮಾಂತಕೃತಾನಿಜ ತಾನಿ ತಾನಿ ವಿಲಕ್ಷಂತೆ ಪ್ರದಕ್ಷಿಣೆಯಿಂದ 3 ಸುತ್ತೋದು ಯಾನಿಕಾ ನಿಜ ಪಾಪಾನಿ ಜನ್ಮಾಂತಕೃತಾನಿಜ ತಾನಿ ತಾನಿ ವಿನಶ್ಯಂತೆ ಪ್ರದಕ್ಷಿಣ ಪದೇ ಪದೇ ಪಾಪೋಹಂ ಪಾಪ ಕರ್ಮಾಣ ಪಾಪಾತ್ಮ ಪಾಪಶತ್ವ ತ್ರಾಹಿಮಾನ್ ಕೃತ್ಯಾದೇವ ಶರಣಾಗತವತ್ಸಲ ಅನ್ಯದಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷೋ ಮಹಾಲಕ್ಷ್ಮಿ ರಕ್ಷ ರಕ್ಷೋ ಕುಲದೇ ಇನ್ನು ಹಾಲು ಉಗ್ಸಿದ್ದು ಎಲ್ಲ ಆದಮೇಲೆ ಲಕ್ಷ್ಮೀ ಪೂಜೆಯನ್ನು ಮಾಡಿಸ್ತಾರೆ. ಲಕ್ಷ್ಮೀ ಪೂಜೆ ಬಂದು ಲಕ್ಷ್ಮಿಯನ್ನು ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಅಲ್ಲಿ ದೇವ್ರ ಮನೆಯಲ್ಲೇ ಕೂರಿಸೋದಲ್ವ. ಕೂರಿಸಿದ್ದೆಲ್ಲ ಆದಮೇಲೆ ನಮ್ಮ ಮನೆ ದೇವರ ಹೆಸರೆಲ್ಲ ಕೇಳಿ ಮತ್ತು ಮಂಗಳಾರತಿ ಎಲ್ಲ ಮಾಡಿಸಿದಾದ್ಮೇಲೆ ಕೆಲವೊಂದು ಮಂತ್ರಗಳನ್ನು ಹೇಳಿ ಲಕ್ಷ್ಮೀ ಪೂಜೆಯನ್ನು ಕೂಡ ಮುಗಿಸಿದ್ರು. ಇದಾದಮೇಲೆ ಹೋಮ ಆಯಿತು. ಹೋಮ ಆಗಿರ್ತಕ್ಕಂಥದ್ದನ್ನು ನಾನು ಆಲ್ರೆಡಿ ಲೈವಲ್ಲೇ ಅಪ್ಲೋಡ್ ಮಾಡಿದ್ದೆ. ಯಾಕಂದರೆ ತುಂಬ ಲಾಂಗ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆವತ್ತು ನಾನು ಲೈವ್ಗೆ ಬಂದು ಅಪ್ಲೋಡ್ ಮಾಡಿದ್ದೆ. ಇದಿಷ್ಟು ಫ್ರೆಂಡ್ಸ್. ಇನ್ನು ಪಾರ್ಟ್ 4 ಇರ್ತಕ್ಕಂಥ ವಿಡಿಯೋವನ್ನು ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಅದು ಕೆಲವೊಂದು ಪೂಜೆಗಳು ಮತ್ತು ಇನ್ನೇನೇನೆಲ್ಲ ಆಯಿತು, ಜೊತೆಗೆ ಯಾರ್ಯಾರೆಲ್ಲ ಬಂದಿದ್ದರು ಮನೆ ಗೃಹ ಪ್ರವೇಶಕ್ಕೆ ಅನ್ನೋದನ್ನು ನಾನು ನೆಕ್ಸ್ಟು ಪಾರ್ಟ್ 4 ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಆಯಿತಾ? ವಿಡಿಯೋ ಹೇಗಿತ್ತಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಏನೇನು ಡೌಟ್ ಇದ್ದರೂ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್ ಅಂತ ಹೇಳ್ತಾ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಆಯಿತಾ?